ಎಂಜಾಯ್ ಮಾಡಲಿ ಅಂತಕ್ಕಂಥ ಮತ್ತೆ ಅದಕ್ಕೆ ಅಕ್ಕಮಾದಿ ಹೇಳಿದ್ದಾರೆ, ಆಡುವುದು ಪಾಡುವುದು ಹೇಳುವುದು ಎಲ್ಲ ಮಾಡಿ ಒಳ್ಳೆ ಫಿಲಮ್ ರೆಕಾರ್ಡ್ ಹಾಡು. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಭೂಮಿಯಲ್ಲು ನೀನೆ, ಲಲಲ ಈ ಹಾಡು ಹಾಡೋನಲ್ಲ ಇವ ಸ್ವಾಮಿ ಅಲ್ಲ. ಈ ರೀತಿ ಚಿಂತನೆಗಳು ಹೋಗಬೇಕು, ಜೀವನವನ್ನು ಚೆನ್ನಾಗಿ ಅನುಭವಿಸಿ ಸರ್ವಜ್ಞ ನಿಮ್ಮ ಡಿಯೇಟು ನಿಮ್ಮ ಫಿಲಾಸಫಿ ನಿಮ್ಮ ಇದು ಜಗತ್ತಿನಲ್ಲಿ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಕಲ್ಯಾಣ ಶ್ರೇಷ್ಠ, ಕಲ್ಯಾಣಕ್ಕಿಂತ ಮನುಷ್ಯತ್ವ ಶ್ರೇಷ್ಠ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಬೇಕು. ಊಟದ ಸಮಯ ಆಗಿದೆ, ಆದರೂ ಮಾತನಾಡ್ಬೇಕಲ್ಲ. ಯಾಕೆ ಮಾತನಾಡ್ಬೇಕು? ಕಾಣಿಕೆ ಬರ್ಬೇಕಲ್ಲ, ಅದಕ್ಕೆ ಮಾತಾಡ್ಬೇಕು. ಇದು ಮನುಷ್ಯನ ಸಮಾಜ. ಜಗತ್ತಿನೊಳಗೆ ಇಂಥವೆಲ್ಲ ಸ್ವಾಮಿಗಳಾದವರಿಂದ ಹಿಡ್ಕೊಂಡು ನಾನಂತೂ ಇನ್ನೂ ಚಲೋ ಹೇಳಬೇಕು ಅಂತ ತೀರ್ಮಾನ ಮಾಡೀನಿ. 60 ಬಂದರೆ ಇನ್ನೂ ಎಲ್ಲ ಹೇಳಿಬಿಡ್ಬೇಕು ವಿಚಾರ ಮಾಡಿದ್ದೀನಿ. ನನಗೆ ಕೆಟ್ಟವ್ರು ಅಂದ್ರೂ ಪರವಾಗಿಲ್ಲ, ಒಳ್ಳೆಯವರು ಅಂದ್ರೂ ಪರವಾಗಿಲ್ಲ. ಯಾಕೆ ನನ್ನ ಹತ್ರ ಹೆಣ್ಮಗಳಿಲ್ಲ ಬೀಳ್ತಾನ ಮಾಡಕ ಅಂತಕ್ಕಂಥ ಮಾತನ್ನು ಹೇಳಕ ಸ್ವಚ್ಛವಾಗಿ ಹೇಳಿ ಹೋಗ್ಬೇಕು. ಜಗತ್ತಿನಲ್ಲಿ ಯಾರನ್ನ ಓಲೈಸ್ಕೊಳ್ತೀರಿ? ಎಷ್ಟು ದಿವಸ ಓಲೈಸ್ಕೊಂಡು ಬರ್ತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ನೆರೆ ಹಾಕ್ತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ಕೈ ಮುಗಿತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ಬೇಡ್ತೀರಿ? ಜಗತ್ತಿನಲ್ಲಿ ತುಡಿಯಲು ತಮ್ಮ ಉಂಟು, ತನ್ನ ಚಲೋ ದೇವರು ಕಣ್ಣು ಕೊಟ್ಟಾನೆ ನೋಡ್ರಿ, ಕಿವಿ ಕೊಟ್ಟಾನೆ ಕೇಳ್ರಿ, ನಾಲಿಗೆ ಕೊಟ್ಟಾನೆ ಚೆನ್ನಾಗಿ ದುಡೀರಿ, ಕೈ ಕಾಲು ಕೊಟ್ಟಾನೆ ದುಡೀರಿ, ಹಾಡಿ ಚೆನ್ನಾಗಿ ಹಾಡಿ ನಲಿಯಿರಿ. ಎಷ್ಟೋ ಜನ ಊಟ ಮಾಡಾದ್ರೆ ಸತ್ತೋದೇವ್ರಿಗೆ ಸಂಪ್ರದಾಯದ ಪ್ರಕಾರ ಸೋಮವಾರ ಊಟ ಬಿಟ್ಟಾವ್ರಿ, ಮಂಗಳವಾರ ಬಿಟ್ಟಾವ, ಬಾಳೆಹಣ್ಣು ಬಿಟ್ಟಾವ, ಗೋಧಿ ಬಿಟ್ಟಾವ. ಎದಕ್ಕೆ ಬಿಟ್ಟು ದೇವರು ಬಿಟ್ಟು, ಎದಕ್ಕೆ ಬಿಟ್ಟು ದೇವರು, ಎದಕ್ಕೆ ಬಿಟ್ಟು ತುಪ್ಪ. ಅದಕ್ಕೆ ಒಬ್ಬ ಕವಿ ಬರ್ತಾನ, ಉಪ್ಪು ಬಿಟ್ಟವರನ್ನು ಕಂಡೆ, ತುಪ್ಪ ಬಿಟ್ಟವರನ್ನು ಕಂಡೆ, ತಪ್ಪು ಬಿಟ್ಟವರನ್ನು ಒಬ್ಬರನ್ನು ಕಂಡೆ. ಯಾರು ಹುಡುಗರನ್ನ ಕೇಳಿದ್ರೆ ವಾಟ್ ಇಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ಸುಮ್ಮನೆ ಬೆಳಗ್ಗೆ ಎದ್ದೇಳ್ರಿ, ಜಳಕ ಮಾಡಿ ನಿಮ್ಮ ತಂದೆ ತಾಯಿಗೆ ಅಷ್ಟು ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ ನೀವು ನಂಬಿರೋ ದೇವರುಗಳು ಕೈ ಮುಗಿರಿ, ಚೆನ್ನಾಗಿ ದುಡೀರಿ, ದುಡಿದು ಹಣ ಮನೆಗೆ ತಗೊಂಡು ಬಂದ್ರಿ, ಅದನ್ನ ಚೆನ್ನಾಗಿ ಶೇರ್ ಮಾರ್ಕೆಟ್ ಮಾಲಲ್ಲಿ ಹಾಕಿ ಚೆನ್ನಾಗಿ ಡಬಲ್ ಮಾಡಬೇಕು. ಚೆನ್ನಾಗಿ ಮಾಡಿ ಸಾಯಂಕಾಲ ಬರುವಾಗ ಮನೆಗೆ ಹೇಳ್ತಿದ್ರೆ ಒಂದಿಷ್ಟು ಏನಾದರೂ ಹೂವು ಮಲ್ಲಿಗೆ ಹೂ ತಗೊಳ್ರಿ, ಏನು ಮಕ್ಕಳಿದ್ರೆ ಒಂದಿಷ್ಟು ಚಾಟ್ಸ್ ಏನಾದ್ರು ತಗೊಳ್ರಿ, ತಿಂಡಿ ತಗೊಳ್ರಿ, ತಗೊಂಡು ಬಂದು ಚೆನ್ನಾಗಿ ಮಕ್ಕಳಿಗೆ ತಿನ್ನಿಸ್ರಿ, ಕೈಕಾಲು ಮುಖ ತಗೊಂಡು ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿ ಮಕ್ಕಳಿಗಷ್ಟು ಹೋಮ್ವರ್ಕ್ ನೋಡ್ಬಿಟ್ಟು ಒಂದು ಚೆನ್ನಾಗಿ ಊಟ ಮಾಡಿ, ಊಟ ಮಾಡೋಕೆ ಮುಂಚಿತ ಒಂದು ಚಲೋ ಪಿಕ್ಚರ್ ನೋಡಿ ಮಲ್ಕೊಳ್ರಿ, ಬೆಳಿಗ್ಗೆ ಜೀವ ಇದ್ರೆ ಹೇಳ್ರಿ, ಇಲ್ಲ ಅವ ಒಂದು ಹೇಳಕತ್ತಾನ. ಜೀವನ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತಕ್ಕಂಥ ಮತ್ತೆ ಅದಕ್ಕೆ ಅಕ್ಕಮಾದಿ ಹೇಳಿದ್ದಾರೆ, ಆಡುವುದು ಪಾಡುವುದು ಹೇಳುವುದು ಎಲ್ಲ ಮಾಡಿ ಒಳ್ಳೆ ಫಿಲಮ್ ರೆಕಾರ್ಡ್ ಹಾಡು. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಭೂಮಿಯಲ್ಲು ನೀನೆ, ಲಲಲ ಈ ಹಾಡು ಹಾಡೋನಲ್ಲ ಇವ ಸ್ವಾಮಿ ಅಲ್ಲ. ಈ ರೀತಿ ಚಿಂತನೆಗಳು ಹೋಗಬೇಕು, ಜೀವನವನ್ನು ಚೆನ್ನಾಗಿ ಅನುಭವಿಸಿ ಸರ್ವಜ್ಞ